ಹಾಯ್ ಎಲ್ಲರಿಗೂ ನಮಸ್ಕಾರ. ಇನ್ನೊಂದು ವಿಡಿಯೋಗೆ ಸ್ವಾಗತ. iQOO Z10X ಇದೊಂದು ಬೆಸ್ಟ್ ಬಜೆಟ್ ಸ್ಮಾರ್ಟ್ ಫೋನ್ ಆಗಿತ್ತು ಅಂಡ್ ಈ ಒಂದು ಪ್ರೈಸ್ ರೇಟ್ ಅಲ್ಲಿ ತುಂಬಾ ಸೇಲ್ಸ್ ಆಗಿತ್ತು. ಅಂಡ್ ಇವಾಗ iQOO iQOO Z11X ನ ಲಾಂಚ್ ಮಾಡಿದ್ದಾರೆ. ಆಕ್ಚುಲಿ ಇದು ಬರೀ ಹೆಸರಲ್ಲಿ ಮಾತ್ರ ಅಪ್ಗ್ರೇಡ್ ಅಲ್ಲ, ಆಲ್ಮೋಸ್ಟ್ ಎಲ್ಲಾ ಒಂದು ಫ್ಯೂಚರ್ಸ್ ಅಲ್ಲೂ ನಾವು ಅಪ್ಗ್ರೇಡೇಷನ್ ನೋಡ್ತಾ ಇದೀವಿ. ಇನ್ನು ಈ ಒಂದು ಮೊಬೈಲ್ ನ ನೋಡೋದಾದ್ರೆ ಕಂಪ್ಲೀಟ್ಲಿ ಒಂದು ಪಾಲಿಕಾರ್ಬನೇಟ್ ಬಿಲ್ಡ್ ಆಗಿರುತ್ತೆ. ಹಾಗೆ ಲೈಟ್ ಪ್ಯಾಟರ್ನ್ ಜೊತೆಗೆ ಬ್ಲೂ ಮತ್ತೆ ಬ್ಲಾಕ್ ಕಲರ್ ವೇರಿಯಂಟ್ ಅಲ್ಲಿ ನಮಗೆ ಈ ಒಂದು ಮೊಬೈಲ್ ಸಿಗ್ತಿದೆ. ಇನ್ನು ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಜೊತೆಗೆ ಡ್ಯೂಯಲ್ ಮೈಕ್ ಡ್ಯೂಯಲ್ ಸ್ಪೀಕರ್ ಕೂಡ ನಾವು ಇದರಲ್ಲಿ ನೋಡಬಹುದು. ಇನ್ನು ಕ್ಯಾಮ್ರಾ ನೋಡೋದಾದ್ರೆ 50 ಮೆಗಾ ಪಿಕ್ಸೆಲ್ ನ ಸೋನಿ ಸೆನ್ಸರ್ ಇರುವಂತಹ ಕ್ಯಾಮ್ರಾ ಸಿಗ್ತಿದೆ, ಪ್ಲಸ್ 2 ಮೆಗಾ ಪಿಕ್ಸೆಲ್ ಅದು ಡೆಪ್ತ್ ಸೆನ್ಸಿಂಗ್ ಗೆ ಅಂತ ಹೇಳಿದ್ದಾರೆ. ಇನ್ನು ಫ್ರಂಟ್ ಕ್ಯಾಮ್ರಾ ನಿಮ್ಗೆ 32 ಮೆಗಾ ಪಿಕ್ಸೆಲ್ ನ ಫ್ರಂಟ್ ಕ್ಯಾಮ್ರಾ ಕೊಡ್ತಿದ್ದಾರೆ. ಆಕ್ಚುಲಿ ಈ ಒಂದು ಮೊಬೈಲ್ ನ ಕ್ಯಾಮ್ರಾ ಸೆನ್ಸರ್ಸ್ ಮತ್ತೆ ಕ್ಯಾಮ್ರಾ ಏನಿದೆ ಅದು ತುಂಬಾನೇ ಚೆನ್ನಾಗಿದೆ. ಬಟ್ ಏನಂತ ಅಂದ್ರೆ ಈ ಒಂದು ಮೊಬೈಲ್ ಒಂದು 20,000 ಒಳಗಡೆ ಲಾಂಚ್ ಆಗ್ತಿದೆ. ಸೊ 20,000 ಗೆ ಲಾಂಚ್ ಆಗ್ತಿದೆ ಅಂದ್ಮೇಲೆ ಇದ್ರಲ್ಲಿ ಅಟ್ಲೀಸ್ಟ್ ನಮಗೆ ಅಲ್ಟ್ರಾ ವೈಡ್ ಆಗಿರ್ಬೋದು ಅಥವಾ ಟೆಲಿಫೋಟೋ ಲೆನ್ಸ್ ಆಗಿರ್ಬೋದು ಕೊಡಬಹುದಾಗಿತ್ತು ಅಂತ ನನ್ಗನ್ಸುತ್ತೆ. ಇನ್ನು ಫ್ರಂಟ್ ಮತ್ತೆ ಬ್ಯಾಕ್ ಎರಡು ಕ್ಯಾಮ್ರಾದಲ್ಲೂ ನಾವು 4K ವಿಡಿಯೋ ರೆಕಾರ್ಡಿಂಗ್ ನ ಮಾಡಬಹುದು. ಇನ್ನು iQOO ಫೇಮಸ್ ಎಂತಕ್ಕೆ ಅಂದ್ರೆ ಅದರ ಒಂದು ಪರ್ಫಾರ್ಮೆನ್ಸ್ ಗೆ ಈ ಒಂದು ಮೊಬೈಲ್ ನಲ್ಲಿ MediaTek Dimensity 7400 ಟರ್ಬೋ ಒಂದು ಪ್ರೊಸೆಸರ್ ನ ನಾವು ನೋಡ್ತಾ ಇದೀವಿ. ಈ ಒಂದು ಪ್ರೊಸೆಸರ್ ಏನಿದೆ ಇದು 1 ಮಿಲಿಯನ್ ಅಂತೂ ಸ್ಕೋರ್ ನ ಈಸಿಯಾಗಿ ಟಚ್ ಮಾಡುತ್ತೆ. ಹಾಗೇನೆ ಈ ಒಂದು ಮೊಬೈಲ್ ಅಲ್ಲಿ LPDDR4X RAM ನ ನಾವು ನೋಡ್ತಾ ಇದೀವಿ. ಹಾಗೆ UFS 3.1 ಸ್ಟೋರೇಜ್ ನ ನೋಡ್ತಾ ಇದೀವಿ. ಸೊ ಪರ್ಫಾರ್ಮೆನ್ಸ್ ಏನಿದೆ ಅದು ತುಂಬಾನೇ ಚೆನ್ನಾಗಿರುತ್ತೆ. ಇನ್ನು ಈ ಒಂದು ಮೊಬೈಲ್ ನಲ್ಲಿ ಒಂದು ದೊಡ್ಡ ಬ್ಯಾಟ್ರಿನ ನಾವು ನೋಡ್ತಾ ಇದೀವಿ. 7200 mAh ನ ಒಂದು ಬಿಗ್ ಬ್ಯಾಟ್ರಿ ಜೊತೆಗೆ 44 ವ್ಯಾಟ್ ನ ಒಂದು ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಕೂಡ ನಮಗೆ ಸಿಗ್ತಿದೆ. ಇನ್ನು ಬಾಕ್ಸ್ ಅಲ್ಲಿ 44 ವ್ಯಾಟ್ ನ ಒಂದು ಅಡಾಪ್ಟರ್ ನ ನಾವು ನೋಡ್ತಾ ಇದೀವಿ. ಸೊ ಎಕ್ಸ್ಟ್ರಾ ಬೈ ಮಾಡುವಂತಹ ಅವಶ್ಯಕತೆ ಇರಲ್ಲ. ಇನ್ನು 7400 mAh ನ ಒಂದು ಬ್ಯಾಟ್ರಿ ಏನಿದೆ ಅದು 6 ಇಯರ್ ವರೆಗೂ ಅದರ ಒಂದು ಹೆಲ್ತ್ ಚೆನ್ನಾಗಿರುತ್ತೆ ಅಂತ iQOO ಅವರು ಹೇಳಿದ್ದಾರೆ. ಇನ್ನು ಈ ಒಂದು ಮೊಬೈಲ್ ನ ಬಿಲ್ಡ್ ಕ್ವಾಲಿಟಿ ನೋಡೋದಾದ್ರೆ IP68, IP69 ಮತ್ತೆ ಮಿಲಿಟರಿ ಗ್ರೇಡ್ ಕೂಡ ಇದರಲ್ಲಿ ನಾವು ನೋಡಬಹುದು. ಸೊ ಮೊಬೈಲ್ ಅಂತೂ ತುಂಬಾನೇ ಸ್ಟ್ರಾಂಗ್ ಆಗಿರುತ್ತೆ. ಅಂಡ್ ಇದರಲ್ಲಿ ನಾವು Origin OS 6 ನ ನೋಡ್ತಾ ಇದೀವಿ. ಸೊ Origin OS ಹೇಗೆ ಅಂತ ಅಂದ್ರೆ ತುಂಬಾ AI ಫ್ಯೂಚರ್ಸ್ ನ ಮತ್ತೆ ತುಂಬಾ ಕಸ್ಟಮೈಸೇಷನ್ ಆಪ್ಷನ್ಸ್ ನ ತಗೊಂಡ್ಬರುತ್ತೆ. ಲಾಕ್ ಸ್ಕ್ರೀನ್ ಕಸ್ಟಮೈಸೇಷನ್ ಆಗಿರ್ಬೋದು ಅಥವಾ ಫ್ಲಿಪ್ಕಾರ್ಟ್ ಒಂದು ವಾಲ್ ಪೇಪರ್ಸ್ ಆಗಿರ್ಬೋದು, ಸೀಕ್ರೆಟ್ ಆಗಿ ಕಾಲ್ ರೆಕಾರ್ಡಿಂಗ್, ಹಾಗೇನೆ Origin ಐಲ್ಯಾಂಡ್, ಸರ್ಕಲ್ ಟು ಸರ್ಚ್ ತುಂಬಾ ಆಪ್ಷನ್ ಗಳು ಮತ್ತೆ ತುಂಬಾ ಕಸ್ಟಮೈಸೇಷನ್ ಗಳು ನಮಗೆ ಇದರಲ್ಲಿ ನೋಡೋದಕ್ಕೆ ಸಿಗುತ್ತೆ. ಈ ಒಂದು ಮೊಬೈಲ್ Android 16 ಅಲ್ಲಿ ನಮಗೆ ಸಿಗುತ್ತೆ. ಹಾಗೇನೆ 2 ಇಯರ್ಸ್ ಆಫ್ ಮೇಜರ್ ಅಪ್ಡೇಟ್ ಹಾಗೆ 4 ಇಯರ್ಸ್ ಆಫ್ ಒಂದು ಸೆಕ್ಯೂರಿಟಿ ಅಪ್ಡೇಟ್ ಏನಿದೆ ಅದನ್ನ iQOO ಅವರು ಪ್ರಾಮಿಸ್ ಮಾಡಿದ್ದಾರೆ. ಇಷ್ಟೆಲ್ಲ ಹೇಳಿದೀನಿ, ಬಟ್ ಇನ್ನ ನಾನು ಡಿಸ್ಪ್ಲೇ ವಿಚಾರಕ್ಕೆ ಬಂದಿಲ್ಲ. ಯಾಕೆ ಅಂತ ಅಂದ್ರೆ ಈ ಒಂದು ಮೊಬೈಲ್ ಅಲ್ಲಿ ಇದೊಂದು ಸ್ವಲ್ಪ ಡಿಗ್ರೇಡೇಷನ್ ಅಂತ ಅನ್ಸಿದೆ ಡಿಸ್ಪ್ಲೇ. ಯಾಕೆ ಅಂತ ಅಂದ್ರೆ ಇದರಲ್ಲಿ 6.67 ಇಂಚಸ್ ನ ಫುಲ್ HD ಪ್ಲಸ್ IPS LCD ಡಿಸ್ಪ್ಲೇ ನಾವು ನೋಡ್ತಾ ಇದೀವಿ. ಹೌದು, ಇದು 120 Hz ಗೆ ಸಪೋರ್ಟ್ ಮಾಡುತ್ತೆ. ಬಟ್ ಈ ಒಂದು ಪ್ರೈಸ್ ರೇಟ್ ಅಲ್ಲಿ ಒಂದು AMOLED ಡಿಸ್ಪ್ಲೇ ಕೊಟ್ಟಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು. ಇನ್ನು ಈ ಒಂದು ಮೊಬೈಲ್ ಆಲ್ಮೋಸ್ಟ್ 17 ಇಂದ 18K ಪ್ರೈಸ್ ರೇಟ್ ಅಲ್ಲಿ 6GB RAM 128GB ವೇರಿಯಂಟ್ ಜೊತೆಗೆ ಲಾಂಚ್ ಆಗ್ತಿದೆ. ಹಾಗೆ ಇದರಲ್ಲಿ ತುಂಬಾ ವೇರಿಯಂಟ್ಸ್ ಕೂಡ ನಾವು ನೋಡಬಹುದು. 6GB 128GB 8GB 256GB ವರೆಗೂ ನಮಗೆ ವೇರಿಯಂಟ್ಸ್ ನೋಡೋದಕ್ಕೆ ಸಿಗುತ್ತೆ. ಇನ್ನು ಈ ಒಂದು ಮೊಬೈಲ್ ಯಾರಿಗೆ ಅಂತ ಕೇಳೋದಾದ್ರೆ ಮೊದಲನೇದಾಗಿ ನಿಮ್ಮ ಒಂದು ಪ್ರಿಫರೆನ್ಸ್ ಬ್ಯಾಟ್ರಿಗಾಗಿದ್ರೆ ಅಥವಾ ನಿಮ್ಮ ಒಂದು ಪ್ರಿಫರೆನ್ಸ್ ಏನಿದೆ ಅದು ಪರ್ಫಾರ್ಮೆನ್ಸ್ ಆಗಿದ್ರೆ ಈ ಒಂದು ಮೊಬೈಲ್ ನ ಆರಾಮಾಗಿ ನೀವು ಪರ್ಚೇಸ್ ಮಾಡಬಹುದು. ನಿಮ್ಗೆ ಏನಾದ್ರು ಕ್ಯಾಮ್ರಾ ಬೇಕು ಅಂದ್ರೆ ಅಲ್ಟ್ರಾ ವೈಡ್ ಕ್ಯಾಮ್ರಾ ಇರಬೇಕು, ನನಗೆ ಪೆರಿಸ್ಕೋಪ್ ಲೆನ್ಸ್ ಇರಬೇಕು, ಇಲ್ಲ ಟೆಲಿಫೋಟೋ ಲೆನ್ಸ್ ಆದ್ರೂ ಇರಬೇಕು ಅಂತ ಅಂದ್ರೆ ಸೊ ನೀವು ಬೇರೆ ಆಪ್ಷನ್ಗೆ ಹೋಗ್ಬೋದು. ನಿಮ್ಗೆ ಏನಾದ್ರು AMOLED ಡಿಸ್ಪ್ಲೇನೇ ಬೇಕು, ಮೀಡಿಯಾ ಕನ್ಸಂಪ್ಷನ್ ಜಾಸ್ತಿ ಇದೆ ಅಂತ ಅಂದ್ರೆ ನೀವು AMOLED ಇರುವಂತಹ ಮೊಬೈಲ್ಗೆ ಹೋಗ್ಬೋದು. ಅದು ಬಿಟ್ರೆ ಇನ್ನೆಲ್ಲ ಫ್ಯೂಚರ್ಸ್ ಈ ಒಂದು ಮೊಬೈಲ್ ಅಲ್ಲಿ ತುಂಬಾನೇ ಚೆನ್ನಾಗಿದೆ. ನಿಮ್ಗೆ ಅನಿಸ್ತು 20,000 ಏನಾದ್ರು ನಿಮ್ಮ ಒಂದು ಬಜೆಟ್ ಇದ್ರೆ ನೀವು iQOO Z11X ನ ಟ್ರೈ ಮಾಡ್ತೀರಾ, ಇಲ್ಲಾಂದ್ರೆ ಬೇರೆ ಮೊಬೈಲ್ ನ ಸಜೆಸ್ಟ್ ಮಾಡ್ತೀರಾ? ಕಮೆಂಟ್ ಅಲ್ಲಿ ತಿಳಿಸಿ. ಸೊ ಎಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆಗಿದೆ ಅಂತ ಅನ್ಕೊಂತೀರಿ. ಇಷ್ಟ ಆಗಿದ್ರೆ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ಹೊಸ ವಿಡಿಯೋಗಳಿಗೆ ಚಾನಲ್ಗೆ ಏನಾದ್ರು ಹೊಸದಾಗಿ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.